ನೋಡ್ ಸತ್ಯ, ನಾನು ಏನ್ ತಂದಿದ್ದೀನಿ ಅಂತ. ನಿನ್ ಫೇವ್ರೆಟ್ ಮಿರ್ಚಿ ಮಂಡಕ್ಕಿ. ಗೊತ್ತು, ಆದ್ರೆ ಇದನ್ನ ಯಾಕೆ ತರಕೋದೆ ಅಮಲ್ ಬೇಬಿ? ವಾಟ್ ಅ ಸ್ಟೂಪಿಡ್ ಕ್ವೆಶ್ಚನ್ ಸತ್ಯ. ಮಿರ್ಚಿ ಮಂಡಕ್ಕಿ ಏನಕ್ಕೆ ತರ್ತಾರೆ? ತಿನ್ನಾಕ್ತಾನೆ. ನೀನ್ ಮೂಡ್ ಬೇರೆ ಆಫ್ ಆಗಿತ್ತಲ್ಲ, ಇದು ನಿನ್ ಫೇವ್ರೆಟ್ ಸ್ನ್ಯಾಕ್ ಅಂತ ನನಗೆ ಗೊತ್ತು, ಅದಕ್ಕೆ ತಂದೆ. ತಗೋ ತಿನ್ನು. ಥ್ಯಾಂಕ್ ಯು ಅಮಲ್ ಬೇಬಿ. ಹಲೋ ಸಾಹೇಬ್ರೆ, ನೀವ್ಯಾಕೆ ಬರೀ ಸ್ವೀಟ್ ಮಂಡಕ್ಕಿ ತಿಂತಿದ್ದೀರಾ? ನಿಮಗೆ ಖಾರ ಮಂಡಕ್ಕಿ ಬೇಡ್ವಾ? ನೀನ್ ತಿನ್ನು ಸತ್ಯ, ನಿನ್ ಲೆವೆಲ್ ಖಾರ ನನ್ ಕೈಲಿ ತಿನ್ನಕ್ಕಾಗಲ್ಲ. ನನ್ಗೇನಿದ್ರು ಇದೆ ಸರಿ. ಇದೇ ನನಗಾಗಲ್ಲ ಅನ್ನೋದು. ಇದ್ರಲ್ಲಿ ಏನಿದೆ? ಸಪ್ಪೆ ಅದು. ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ತಿನ್ಬೇಕು ಕಣಯ್ಯ. ತಗೋ ತಿನ್ನು. ಏ ಸತ್ಯ, ಅದು ತುಂಬಾ ಖಾರ ಇರುತ್ತೆ, ಬೇಡ ನಂಗೆ, ನನ್ ಕೈಲಿ ಆಗಲ್ಲ. ತಿನ್ನು ಅಮಲ್ ಬೇಬಿ. ಖಾರ ಖಾರ ಖಾರ. ಇಷ್ಟಕ್ಕೆ ಖಾರನಾ? ನೀನ್ ಒಳ್ಳೆ. ನಾನು ಹೇಳ್ದೆ ಅಲ್ವಾ ನನಗ್ ಬೇಡ ಅಂತ. ಇವಾಗ ನೋಡು, ಜೀವನದಲ್ಲಿ ಎಲ್ಲ ಮಸಾಲೆಗಳು ಇರ್ಬೇಕು ಕಣಯ್ಯ, ಆಗ್ಲೇ ನಾಲ್ಗೆಗೂ ರುಚಿ, ಲೈಫ್ಗೂ ರುಚಿ. ಅಮ್ಮ ತಾಯಿ, ಇಂಥ ಡೀಪ್ ಫಿಲಾಸಫಿ ಇಲ್ಲ ನನಗೆ ನೀನು ಹೇಳಕ್ ಹೋಗ್ಬೇಡ. ನಂದೇ ನನ್ಗಾಗಿದೆ. ಏನೋ ಪಾಪ ಹುಡುಗಿ ಅಪ್ಸೆಟ್ ಆಗಿರ್ಲು ಅಂತ ನಿನ್ ಫೇವ್ರೆಟ್ ಸ್ನ್ಯಾಕ್ ತಂದ್ರೆ ನಿನಗೆ ನನ್ನ ಮೇಲೆ ಕೇರೇ ಇಲ್ಲ. ಹೋಗು ನೀನು. ಹಾಗಿದ್ರೆ ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು. ಹಾಗಿದ್ರೆ ನನ್ ಕೊನೆ ನಿರ್ಧಾರನ ಕೇಳಿಸ್ಕೊ. ನಾಳೆ ನೀನು 10 ಗಂಟೆ ಹಾಗೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಮೇಲೆ ನನ್ನ ಹೆಣನ ನೋಡ್ಬೇಕಾಗತ್ತೆ. ಆಯ್ತು ರೀತು, ಬರ್ತೀನಿ. ದಯವಿಟ್ಟು ಇನ್ನೊಂದ್ಸಲ ಸಾಯೋ ಮಾತು ಆಡ್ಬೇಡ ಪ್ಲೀಸ್. ಐ ಲವ್ ಯು ರಾಕಿ. ನಾಳೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗು. ಥ್ಯಾಂಕ್ ಯು. ರಿತು, ಈ ಸತ್ಯ ಎಲ್ರಿಗೂ ಊಟ ಬಡಿಸಿ ಆಮೇಲೆ ಅವಳು ಊಟಕ್ಕೆ ಕೂರ್ತಾ ಇದ್ಲು. ಇವತ್ತು ಯಾಕೆ ಮೊದಲೇ ಕೂತಿದ್ದಾಳೆ? ನೋಡ್ದ ಡಾಲಿಗೂ ಸತ್ಯ ಹೇಗೆ ಕಾರ್ತಿಕ್ ಪಕ್ಕ ಬಂದು ಕೂತ್ಕೊಡ್ಲು ಅಂತ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲರೂ ಇರುವಾಗ್ಲೇ ಅವನು ಪಕ್ಕ ಬಂದು ಕೂತಿದ್ದಾಳೆ ಅಂದರೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿರ್ತಾಳೆ ಡಾಲಿಗೂ. ಎಲ್ಲಿಗೆ ಹೋಗಿದ್ರಿ ಚಿಕ್ಕಮ್ಮ? ನಾನು ಮೇಲ್ ರೂಮಲ್ಲಿದ್ದೆ.
ಸುಹಾಸ್ ನೀರು ಕುಡಿಯಪ್ಪ. ಸತ್ಯ ಏನು ಮಾಡ್ತಾ ಇದೆಯಾ? ಬಿಡು ನನ್ನ ಕೈನ. ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ, ಪ್ಲೀಸ್ ಬಿಡು. ಕಾರ್ತಿಕ್, ನಿನ್ನ ಹೆಂಡತಿಗೆ ಹೇಳು ಇದು ಡೈನಿಂಗ್ ಟೇಬಲ್, ನಿನ್ನ ಬೆಡ್ರೂಮ್ ಅಲ್ಲ ಅಂತ. ಎಲ್ರ ಮುಂದೆ ಎಷ್ಟು ಅಸಹ್ಯವಾಗಿ ಆಡ್ತಿದ್ದಾಳೆ. ಸತ್ಯ ಪ್ಲೀಸ್ ಕೈ ಬಿಡು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನೀನ್ ಸುಮ್ಮನಿರು ಅಮಲ್ ಬೇಬಿ. ಅಲ್ಲ, ನಾನು ನನ್ನ ಗಂಡನ ಕೈ ಹಿಡ್ಕೊಂಡ್ರೆ ನೀನ್ ಯಾಕೆ ಉರ್ಕೋತಿದ್ಯಾ ಕೀರ್ತನ? ಬೇಕಿದ್ರೆ ನೀನು ನಿನ್ ಗಂಡನ ಕೈ ಹಿಡ್ಕೋ. ಏ ಹುಡುಗಿ, ಇಷ್ಟು ದಿನ ನಿನಗೆ ಬರೀ ಸಂಸ್ಕಾರ ಮಾತ್ರ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನಿನಗೆ ಸಾಮಾನ್ಯ ಜ್ಞಾನನೂ ಇಲ್ಲ ಅಂತ. ಕಾರ್ತಿಕ್, ನಾಳೆ ಒಂದಿನಾದ್ರೂ ತುಂಬಾ ಗಂಭೀರವಾಗಿರಕ್ಕೆ ಹೇಳು ನಿನ್ನ ಹೆಂಡತಿಗೆ. ಇದು ನಮ್ಮ ಮನೆತನದ ಘನತೆಯ ಪ್ರಶ್ನೆ. ಈ ಮನೆ ಸೊಸೆ ಆದವಳು ಹೀಗೆಲ್ಲ ವಿಚಿತ್ರವಾಗಿ ಆಡಿದ್ರೆ ನೋಡಿದವ್ರು ಏನ್ ಅನ್ಕೊಳ್ಳಲ್ಲ. ದಿವ್ಯಾ, ಯಾಕೆ ಹೀಗೆ ಕೂತಿದ್ಯಾ? ಎದ್ದು ಹೋಗಿ ಸ್ನಾನ ಮಾಡು. ಹೇಗಿದೆಯಾ ನೋಡು. ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಕಣೆ. ಯಾಕೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ತಿದೀಯ? ಜೀವನ ಅಂದಮೇಲೆ ಸೋಲು ಗೆಲುವು, ನೋವು ನಲಿವು ಎಲ್ಲ ಇರೋದೇ ಕಣೆ. ಎಲ್ಲನೂ ಎದುರಿಸ್ಬೇಕಲ್ವಾ? ಸತ್ಯನ ನೋಡು, ಅವಳು ಗೆಲುವು ಬಂದಾಗ ಹಿಗ್ಗಲ್ಲ, ನೋವಾದಾಗ ಕುಗ್ಗಲ್ಲ. ಅವಳ ಅಕ್ಕ ಕಣೆ ನೀನು, ಧೈರ್ಯವಾಗಿರಬೇಕು. ಒಂದು ಸೋಲಿಗೆ ಈ ಥರ ಎಲ್ಲ ಕಳ್ಕೊಂಡಿರೋ ಥರ ಇದ್ದರೆ ಹೇಗಿದ್ದೀವ್ಯಾ? ಆಗಿದ್ದಾಗೋಯ್ತು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಬದುಕು ನಿಂತ ನೀರಾಗಬಾರ್ದು ಕಣೆ, ಹರಿತಾ ಇರಬೇಕು. ಅರ್ಥ ಮಾಡ್ಕೊಳೆ. ಜಾಸ್ತಿ ತಲೆ ತಿನ್ಬೇಡ. ನನಗಾಗ್ತಿರೋ ನೋವು ಸಂಕಟ ನಿಮ್ಗೆ ಅರ್ಥ ಆಗಲ್ಲ. ಹೋಗ್ತಾ ಇರೋ. ನಾನು ನಿನ್ನಮ್ಮ, ನಿನಗಿಂತ ಜಾಸ್ತಿ ಬದುಕನ್ನು ನೋಡಿದ್ದೀನಿ. ಆ ಅನುಭವದ ಮೇಲೆ ಹೇಳ್ತಿದ್ದೀನಿ. ಎಲ್ಲ ಸೋಲು ಗೆಲುವು ತಾತ್ಕಾಲಿಕ ಕಣೆ. ಇವತ್ತಿರೋದು ನಾಳೆ ಇರಲ್ಲ, ಇವತ್ತಿಲ್ಲದೆ ಇರೋದು ನಾಳೆ ಇರ್ಬೋದು.
ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾಂ, ಓಕೆ ಓಕೆ ಓಕೆ, ಆನ್ ದ ವೇ ಇದ್ದೀರಿ. ಅಲ್ಲಿಂದ ಹಾರ್ಡ್ಲಿ ನಮ್ಮ ಮನೆಗೆ ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬನ್ನಿ ಬನ್ನಿ ಬನ್ನಿ, ಆರಾಮ್ಸೆ ಬನ್ನಿ. ಥ್ಯಾಂಕ್ ಯು. ಊರ್ಮಿಳಾ, ಊರ್ಮಿಳಾ. ಹಾಂ, ಏನ್ರಿ? ಗಂಡಿ ಕಡೆ ಬರ್ತಾ ಇದ್ದಾರೆ. ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆ ತಾನೆ? ರೆಡಿ ಆಗ್ತಾ ಇದೆ ರೀ. ರೆಡಿ ಆಗ್ತಾ ಇದ್ದೀರಿ? ಅಮ್ಮ ತಾಯಿ ಅವ್ರು ಆಲ್ರೆಡಿ ಬರ್ತಾ ಇದ್ದಾರೆ. ಇನ್ನು 20 ನಿಮಿಷ ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಹೋಗು ಹೋಗು, ಬೇಗ ರೆಡಿ ಮಾಡೋಗು. ಹೋಗು ಒಂದೇ. ಅಲ್ಲ, ಈ ರಾಕಿ ಬರ್ತಾನೋ ಬರಲ್ವೋ? ನೆನ್ನೆ ನೋಡಿದ್ರೆ ಅಷ್ಟೊಂದೆಲ್ಲ ಲೆಕ್ಚರ್ ಕೊಟ್ಟ. ಓಡೋಗೋದೆಲ್ಲ ತಪ್ಪು ಅಂತ ಹೇಳ್ದ. ಈಗ ಅದೇ ಯೋಚನೆಯಲ್ಲಿ ಅವ್ನು ಬರದೇ ಹೋದ್ರೆ ಬೇರೆಯವ್ರ ಜೊತೆ ನನ್ನ ಎಂಗೇಜ್ಮೆಂಟ್ ಆಗೋಗ್ಬಿಟ್ರೆ ನೋ, ಹಾಗೆಲ್ಲ ಆಗಬಾರ್ದು. ಇವತ್ತು ಏನೇ ಆದರೂ ನಾನು ರಾಕೇಶ್ ಮದುವೆ ಆಗಲೇಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಟೈಮ್ ನೋಡ್ತಿದ್ರೆ ಒಂದೊಂದು ನಿಮಿಷನೂ 1 ವರ್ಷ ಕಳ್ದಂಗೆ ಆಗ್ತಿದೆ. ರಾಕಿ ಎಲ್ಲೋ ಇದೆಯಾ? ಬೇಗ ಬಂದ್ಬಿಡು ಪ್ಲೀಸ್. ಮನೆ ವಾತಾವರಣ ನೋಡ್ತಿದ್ರೆ ಪಕ್ಕ ಎಲ್ಲರೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋದು ಅಷ್ಟು ಈಸಿ. ಅಲ್ಲ ಸತ್ಯ, ಹಾಗಿದ್ದಾಗ ಹೀಗಿರು ಅಂತ ಬೈತೀರಾ, ಹೀಗಿದ್ದಾಗ ಹಾಗೆ ಯಾಕಿಲ್ಲ ಅಂತ ಹೇಳ್ತೀರಾ? ಏನ್ ನಿಮ್ಮ ಹುಡುಗಿರ್ಗಳು? ನಾವು ಹುಡುಗಿರ್ ಹಾಗೆ, ಹೀಗಂದ್ರೆ ಹಾಗೆ, ಹಾಗಂದ್ರೆ ಹೀಗೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋನು ಸತ್ತ. ಅರ್ಥ ಮಾಡ್ಕೊಳ್ದೇ ಇರೋನು ಸತ್ತ. ಹಲೋ ಮೇಡಮ್, ಎಲ್ಲಿ ಕಳ್ದೋದ್ರಿ? ಅಮೂಲ್ ಬೇಬಿ, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹುಡುಗನ ಕಡೆ ಅವರು ಬರೋ ಟೈಮ್ ಆಯ್ತು ಅಂತ ಹೇಳ್ತಿದ್ರು. ನೀನ್ ಕೆಳಗೆ ಹೋಗಿ ಏನ್ ವ್ಯವಸ್ಥೆ ಬೇಕು ಅಂತ ನೋಡ್ಕೊ. ನಾನು ಚಿಕ್ಕತ್ತೆ ರಿತುನ್ ರೆಡಿ ಮಾಡಿ ಕರ್ಕೊಂಡ್ ಬರ್ತೀವಿ. ಈಗ ನೀನ್ ಹೋಗಿ ಏನಾದ್ರೂ ಹೆಲ್ಪ್ ಮಾಡು. ಹೋಗು ಹೋಗು ಅಮೂಲ್ ಬೇಬಿ, ಹೋಗು. ನನ್ನ ಕೈಲಿ ಏನೂ ಇಲ್ಲ. ಹಾಗೆ ನೋಡಿದ್ರೆ ಯಾರ ಕೈಲೂ ಏನೂ ಇಲ್ಲ. ನಿಮ್ಮಪ್ಪ ನಿರ್ಧಾರ ಮಾಡಾಗಿದೆ. ಎಲ್ಲರೂ ಅದ್ರ ಪ್ರಕಾರ ನಡ್ಕೋತಿದ್ದಾರೆ ಅಷ್ಟೇ. ನಾನು ರಾಕೇಶ್ನ ಪ್ರೀತಿ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪಾಯ್ತಮ್ಮ. ಹಿಂದೆ ಮುಂದೆನೂ ನೋಡ್ದೆ ಯಾರಿಗೂ ಕಟ್ತಾ ಇದ್ದೀರಾ. ರಿತು, ನೀನು ರೆಡಿ ಆಗು ಮಗಳೇ. ಹುಡ್ಗನ ಕಡೆಯವ್ರು ಬರೋ ಹೊತ್ತಾಯ್ತು. ಈ ಥರ ಸಪ್ಪಗಿದ್ರೆ ಅವ್ರು ಏನು ಅನ್ಕೋತಾರೆ ಹೇಳು? ನಿಮ್ಮ ಅಪ್ಪಂಗೂ ಕೋಪ ಬರುತ್ತೆ. ಸ್ವಲ್ಪ ನಗ್ನಾಗ್ತಾ ಇರೆ. ಹೇಗಮ್ಮ ನನಗೆ? ಹೆಣ್ಮಕ್ಳು ನೋವನ್ನ ನುಂಗಿ ನಗೋದನ್ನ ಕಲಿಬೇಕು ಪುಟ್ಟ. ಆಗ್ತಿಲ್ಲ. ಅಮ್ಮ ಮಗಳೇನೋ ಡೀಪಾಗಿ ಮಾತಾಡ್ತಾ ಇರೋ ಹಾಗಿದೆ. ನಾನೇನಾದ್ರೂ ಬಂದು ತಪ್ಪು ಮಾಡಿದ್ನಾ? ಹುಡುಗಿನೇ ಹೀಗೆ ಸಪ್ಪಗಿದ್ರೆ ಹೇಗೆ?
ಹುಡುಗನ ಮನೆಯವರು ಹುಡುಗಿಗೆ ನಗಕ್ ಬರಲ್ಲ ಅಂತ ನಿನ್ನನ್ ರಿಜೆಕ್ಟ್ ಮಾಡ್ಬಿಡ್ತಾರಷ್ಟೇ. ಹಾಗೆ ಏನಾದರೂ ಆಗಿದ್ದಿದ್ರೆ ಚೆನ್ನಾಗಿರೋದು. ನನಗೆ ನಿನ್ನ ನೋವು ಅರ್ಥ ಆಗತ್ತೆ ರಿತು. ಆದ್ರೆ ಈಗ ವಿಷಯ ತುಂಬಾ ಮುಂದುವರೆದ್ಬಿಟ್ಟಿದೆ. ನೀನ್ ರೆಡಿ ಆಗು. ನೀವು ಕೈ ಕೊಟ್ಬಿಟ್ರಲ್ಲ ಅತ್ಗೆ. ನಾನು ಬೇರೆ ಹುಡುಗನ ಮದ್ವೆ ಆದ್ರೆ ರಾಕಿ ಖುಷಿಯಾಗಿರ್ತಾನ? ಅವನಿಗೆ ನೋವಾದ್ರೆ ನಿಮಗ್ ನೋವಾಗೋದಿಲ್ವಾ? ಆಗತ್ತೆ ರಿತು. ಆದ್ರೆ ಈ ನೋವಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಹೀಗೆ ಮಾತಾಡ್ಕೊಂಡು ನಿಂತ್ರೆ ಟೈಮ್ ಆಗತ್ತೆ. ನೀನ್ ರೆಡಿ ಆಗ್ಬೇಕು. ಚಿಕ್ಕತ್ತೆ ಬಾ ಬಾ ರಿತು. ರಿತು, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನಗೆ ನನ್ನ ದೃಷ್ಟಿನೇ ತಾಕತ್ತೆ. ಎಷ್ಟು ಬೇಗ ಬೆಳೆದ್ಬಿಟ್ಟೆ ಪುಟ. ನೀನು ಮೊನ್ನೆ ತಾನೇ ಹುಡ್ದಾಗಿದೆ. ಇಷ್ಟು ಬೇಗ ಮದುವೆ ವಯಸ್ಸಿಗೆ ಬಂದ್ಬಿಟ್ಟೆ ನೋಡು. ಅಮ್ಮ ಗೆಜ್ಜಮ್ಮ ಯಾವಾಗಲೂ ಹೇಳ್ತಿದ್ರು ಹೆಣ್ಮಕ್ಳು ಬೇಗ ಬೆಳೀತಾರೆ ಅಂತ. ರಿತು ನೋಡಾದ್ಮೇಲೆ ನನಗೂ ಹೌದು ಅನ್ನಿಸ್ತಾ ಇದೆ. ಚಿಕ್ಕತ್ತೆ, ಎಲ್ಲ ಸರಿಯಾಗೇ ಇದೆ, ಆದರೂ ಏನೋ ಕಡಿಮೆ ಆಗ್ತಾ ಇದೆ. ಏನು ಅಂತ ನೋಡಿ ನಿಮ್ಗೇನಾದ್ರೂ ಗೊತ್ತಾಗತ್ತಾ? ಎಲ್ಲ ಸರಿಯಾಗೇ ಇದೆಯಲ್ಲ ಸತ್ಯ? ಈ ಮುದ್ದು ಮುಖದಲ್ಲಿ ನಗುನೇ ಇಲ್ಲ. ನಗು ಇಲ್ಲದೆ ಹೋದ್ರೆ ಅಲಂಕಾರ ಕಂಪ್ಲೀಟ್ ಆಗೋದಾದ್ರೂ ಹೇಗೆ? ರಿತು, ಈ ಮುಖಕ್ಕೆ ನಗುನೇ ಆಭರಣ. ನಗು. ಹೌದು ರಿತು, ನೀನು ಈ ರೀತಿ ಇದ್ರೆ ನೋಡೋಕ್ಕಾಗಲ್ಲ. ನಗು ಪುಟ್ಟ. ಈಗ ಸರಿ ಹೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಕಾರ್ತಿಕ್, ಬೀಗರಿಗೆ ಗೆಸ್ಟ್ ರೂಮ್ ತೋರಿಸು, ಫ್ರೆಶ್ ಅಪ್ ಆಗಿ ಬರಲಿ. ಸರಿಮಾ, ಬನ್ನಿ. ಇದೆಲ್ಲ ನಾವು ನಿಮಗೆ ಅಂತ ಕೊಡ್ತಾ ಇರೋ ಮೊದಲನೇ ಉಡುಗೊರೆ ದಿವ್ಯಾ. ಅಷ್ಟು ಇಷ್ಟು ಅಂತ ಯಾಕಂತೀಯ ರುಕ್ಮಿಣಿ? ಇನ್ಮೇಲೆ ನಾವು ಎಲ್ಲ ದುಡಿಯೋದೆಲ್ಲ ಇವರಿಬ್ರಿಗೇನೆ.
ಯಾವತ್ತು ಇವನು ನನ್ನ ಜೊತೆ ತೋರಿಸಿದ ಲೇಡಿ ಬಾಲನ ಅಮ್ಮ ಅಲ್ಲ, ನಾನು ಅವನ ಅಪ್ಪ ಅಲ್ಲ. ಅದೆಲ್ಲವೂ ನಾಟಕ, ಬಾಲ ಮಾಡಿರೋ ಸೆಟಪ್. ನಾನು ಮೋಸ ಹೋಗ್ಬಿಟ್ಟು ಇಲ್ಲ, ನಾನು ಮೋಸ ಹೋಗ್ಬಾರ್ದು. ಇದಕ್ಕೆ ತಕ್ಕ ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ಬಾಲನ್ ಸುಮ್ಮನೆ ಬಿಡಬಾರ್ದು, ಬಾಲನ್ ಸುಮ್ಮನೆ ಬಿಡಬಾರ್ದು. ಬಾಲನ್ ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಪ್ರೀತಿಸಿರೋ ಹುಡುಗಿ ಇವತ್ತು ನನ್ನಿಂದಾನೇ ನೋವು ಪಡೋ ಥರ ಆಯ್ತಲ್ಲ. ಬಾಲ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಸಮಯ ಆಯಿತು, ಹುಡುಗನ ಕಡೆಯವರೆಲ್ಲ ಬಂದ್ರಲ್ಲ, ಹುಡುಗಿನ ಕರೆಸ್ಬೋದಲ್ಲ? ಉರ್ಮಿಳಾ, ಗಣೇಶನ ಪೂಜೆ ಆಗಿದೆ, ಲಗ್ನ ಪತ್ರಿಕೆ ಬರೆಯೋಣವರ ಇರೇ. ರಾಕಿ, ಎಲ್ಲೋ ಇದೆಯಾ? ಬೇಗ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋ. ಅಲ್ಲ ಡಾರ್ಲಿಂಗು, ರಿತು ಯಾಕೋ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿರೋ ಆಗಿದೆ. ಆಫ್ಕೋರ್ಸ್ ಸುಹಾಸ್, ಇಷ್ಟ ಇಲ್ಲದೆ ಇರೋ ಎಂಗೇಜ್ಮೆಂಟ್ ಅಲ್ವಾ, ಅಪ್ಸೆಟ್ ಆಗದೆ ಇನ್ನೇನು ಮಾಡ್ತಾಳೆ. ಆ ರಾಕೇಶ್ ಅಂತವನ್ನ ಲವ್ ಮಾಡಿದ್ರೆ ಅವಳ ಗತಿ ಇದೆ ಅಂತ ಅವಳಿಗೆ ಅರ್ಥ ಆಗಿರುತ್ತೆ. ಅಮ್ಮ, ಮನಸ್ಸಿನಲ್ಲಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪತ್ರಿಕೆಗೆ ಅರಿಶಿನ ಕುಂಕುಮ ಹಚ್ಚಿ. ಲಗ್ನ ಪತ್ರಿಕಾ ದೇವತೋಭ್ಯೋ ನಮೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಶ್ರೀ ಕೋಟೆ ಮನೆ ರಾಮಚಂದ್ರ ರಾಯರ ತಮ್ಮನಾದ ಶ್ರೀ ಲಕ್ಷ್ಮಣ್ ಕೋಟೆ ಮನೆ ಮತ್ತು ಶ್ರೀಮತಿ ಊರ್ಮಿಳಾ ಕೋಟೆ ಮನೆ ಇವರು ಮಗಳಾದ ರೀತು ಅನ್ನೋ ಹುಡುಗಿಯನ್ನು ಪುರೋಹಿತ್ರೆ, ನೀವು ಮುಂದುವರಿಸಿ. ರೀತು ಅನ್ನೋ ಹುಡುಗಿಯನ್ನು ವಿದ್ಯಾಸಾಗರ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಪ್ರತಾಪ್ ಕುಮಾರ್ ಮತ್ತು ವಸುಧಾ ಪ್ರತಾಪ್ ಇವರ ಮಗನಾದ ವಿದ್ಯಾಸಾಗರ್ ಎಂಬ ವರನಿಗೆ ಗಂಡು ಹೆಣ್ಣು ಹೋಗಿ ಕೊಟ್ಟು ಹೊಸ ಬಟ್ಟೆನ ಹಾಕೊಂಡು ಬನ್ನಿ. ಕಾರ್ತಿಕ್, ನೀನು ಜೊತೆಲಿ ಹೋಗು.
ಪುರೋಹಿತ್ರೆ, ಮುಂದೆ ಒಬ್ರಿಗೊಬ್ರು ಉಂಗುರ ಬದಲಾಯಿಸೋ ಕಾರ್ಯಕ್ರಮ ತಾನೆ? ಹೌದು ರಾಯರೇ, ಹಾರ ಬದಲಾಯಿಸಿ ಉಂಗುರ ಹಾಕಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಒಳ್ಳೇದು. ಭಗವಂತ ಎಲ್ಲನೂ ಹೀಗೆ ಚೆನ್ನಾಗಿ ನಡೀಲಿ. ರೀ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸಾಂಗವಾಗಿ ನೆರವೇರುತ್ತೆ. ಆ ದೇವರು ನಮ್ಮ ಕೈ ಬಿಡಲ್ಲ. ಹೌದು. ನೋಡಿದೆ ಡಾರ್ಲಿಂಗು, ರಿತು ಎಂಗೇಜ್ಮೆಂಟ್ ಇದೆ ಅಂತ ಎಲ್ಲರೂ ಎಷ್ಟು ಖುಷಿಯಲ್ಲಿದ್ದಾರೆ. ನೋಡೋಣ ಇವ್ರ ಖುಷಿ ಇನ್ನೂ ಅದು ಎಷ್ಟೊತ್ತವರೆಗೂ ಇರುತ್ತೆ ಅಂತ. ಗಂಡಿನ ಕಡೆಯವ್ರು ಬಂದಾಯ್ತು, ಸಮಯ ಆಗ್ತಾ ಇದೆ, ಹೆಣ್ಣನ್ನು ಕರೆಸ್ಬಿಡಿ. ಆಯ್ತು. ಕಾರ್ತಿಕ್, ಕಾರ್ತಿಕ್, ಹೇಳಿ ಚಿಕ್ಕಪ್ಪ. ಏನೋ ಇದು, ನೀನು ಈ ಕಡೆಯಿಂದ ಬರ್ತಾ ಇದೆಯಾ? ನಿನಗೆ ರಿತು ಜೊತೆ ಇರೋದು ತಾನೇ ಹೇಳಿದ್ದು ನಾನು. ಅದು ಮಂಜ ಏನೋ ಕೆಲಸ ಇದೆ ಅಂತ ಹೇಳ್ದ, ಅದಕ್ಕೆ ಕೆಳಗಡೆ ಬಂದೆ. ರೀ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ರಿತು, ರೆಡಿ ಆದ್ಯಾ ಪುಟ್ಟ? ರಿತು, ರಿತು, ರಿತು,